ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೇ ಹೋಗ್ತಿರೋದು ನಮ್ಮ ಹಾಸನದ ಹಾಸನಾಂಬೆಯ ದೇವಸ್ಥಾನಕ್ಕೆ. ಇದು ಪ್ರತಿ ವರ್ಷಕ್ಕೆ ಒಮ್ಮೆ ಮಾತ್ರ ಓಪನ್ ಆಗುವಂಥದ್ದು. ಈ ಬಾರಿ ಅಕ್ಟೋಬರ್ 9ನೇ ತಾರೀಕು ಅಂದರೆ ಈ ತಿಂಗಳು ಓಪನ್ ಆಗಿದೆ. ಇನ್ನು ಇದೇ ತಿಂಗಳು 23ನೇ ತಾರೀಕು ಕ್ಲೋಸ್ ಆಗುವಂಥದ್ದು. ಈ ತಿಂಗಳು 9ನೇ ತಾರೀಕು ಏನು ಓಪನ್ ಆಗಿದೆ ಆ ದಿನ ಯಾವುದೇ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ಮತ್ತು 23ನೇ ತಾರೀಕು ಏನು ಬಾಗಿಲಾಗ್ತಾರೆ, ಸೊ ಆ ದಿನವೂ ಸಹ ದೇವಸ್ಥಾನಕ್ಕೆ ಪ್ರವೇಶ ಇರೋದಿಲ್ಲ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿರೋದಿದ್ದು ಡೈರಿ ಸರ್ಕಲಿಂದ ಹೋಗ್ತಿರುವಂಥದ್ದು. ಈಗ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಹತ್ರ ಈ ಆರ್ಚ್ ಇದೆಯಲ್ಲ, ಇದಂತೂ ಲೈಟಿಂಗ್ಸ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಲೈಟಿಂಗ್ಸ್ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಆ್ಯಕ್ಚುಲಿ ಅಪ್ಲೋಡ್ ಮಾಡಬೇಕಿತ್ತು. ಸೊ ಕೆಲಸದ ಅಭಾವದಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇದು ಇಲ್ಲಿ ಫಲಪುಷ್ಪ ಪ್ರದರ್ಶನ ನಡೆದಿರುವಂಥದ್ದು ಸಿಲ್ವರ್ ಜುಬ್ಲಿ ಪಾರ್ಕ್. ಇದ್ರದ್ದು ಇನ್ಸ್ಟಾದಲ್ಲಿ ರೀಲ್ಸ್ ಇದೆ, ಸೊ ಅಲ್ಲಿ ನೋಡ್ಬೋದು. ಇದು ಡೈರಿ ಸರ್ಕಲು. ಈ ಕಡೆ ಹೋದರೆ ಸಂತೆಪೇಟೆ ಸರ್ಕಲ್ಗೆ ಹೋಗುತ್ತೆ, ಸೊ ಅಲ್ಲಿಂದಲೂ ಸಹ ಧರ್ಮದರ್ಶನಕ್ಕೆ ಹೋಗ್ಬೋದು. ಇನ್ನು ಹಳೆ ಬಸ್ ಸ್ಟ್ಯಾಂಡಿಂದ ಬಂದರೆ 300 ರೂಪಾಯಿ ಕ್ಯೂಗೆ ಆ ಕಡೆನೂ ಹೋಗ್ಬೋದು, ಮತ್ತು ಇಲ್ಲಿ BM ರೋಡ್ ಕಡೆಯಿಂದನೂ ಹೋಗ್ಬೋದು. ಇದು 300 ರೂಪಾಯಿ ಕ್ಯೂ. ಇಲ್ಲಿಂದ ಹೋದರೆ ಸೀದಾ ದೇವಸ್ಥಾನ ಹತ್ರ ಹೋಗುತ್ತೆ, ಅಂದರೆ ದೇವಸ್ಥಾನ ಹಿಂದೆಯಿಂದ 300 ರೂಪಾಯಿ ಕ್ಯೂ ಶುರುವಾಗುವಂಥದ್ದು. ಇನ್ನು 1000 ರೂಪಾಯಿ ಕ್ಯೂ ಬಂದು ಸಂತೆಪೇಟೆ ಸರ್ಕಲ್ ಹತ್ರನೇ ಶುರುವಾಗುತ್ತೆ. ಮತ್ತು ಈ ಸರಿ ಏನು ವಿಶೇಷ ಮಾಡಿದ್ದಾರೆ ಅಂದರೆ ಗೋಲ್ಡನ್ ಪಾಸ್ ಅಂತ ವ್ಯವಸ್ಥೆ ಮಾಡಿಬಿಟ್ಟು ಅದನ್ನು ಕೆಲವು VIPsಗೆ ಕೊಡುವಂಥದ್ದು. ಕಳೆದ ಬಾರಿ ಹತ್ರ VIP ಪಾಸ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಂಚ್ಬಿಟ್ಟು ತುಂಬ ಅಡಚಣೆ ಉಂಟಾಗೋ ಥರ ಆ ಥರ ಯಾವುದೂ ಮಾಡಿಲ್ಲ. ಇದು ಗೋಲ್ಡ್ ಕಾರ್ಡ್ ಎಂಟ್ರಿ. ಇದು 1000 ರೂಪೀಸ್ ಎಂಟ್ರಿಯಿಂದ ಟಿಕೆಟ್ ತೊಗೊಂಡು ಹೋಗುವಂಥದ್ದು. ಈ ಸರಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಅಷ್ಟೊಂದು ಜನ ಬಂದ್ರೂ ಯಾವುದೇ ರೀತಿ ನುಗ್ಗಲಾಗ್ದಂಗೆ, ಯಾವುದೇ ರೀತಿ ಸಮಯದ ಜಾಸ್ತಿ ಕಳೆದ ಬಾರಿ ಎಲ್ಲ ತೊಗೊಂಡ್ರೆ 10 ಅವರ್ಸು 8 ಅವರ್ಸ್ ಅಂದರೆ 8 ಗಂಟೆ 10 ಗಂಟೆ 6 ಗಂಟೆ ಈ ಥರ ದರ್ಶನ ನಡೀತಾ ಇತ್ತು. ಈ ಸರಿ ಎಷ್ಟೇ ಜನ ಬಂದರೂ 2 ರಿಂದ 3 ಗಂಟೆ ಒಳಗೇ ದರ್ಶನ ಆಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇದು 1000 ರೂಪಾಯಿ ಎಂಟ್ರಿ. ಇದು ಸಂತೆಪೇಟೆ ಸರ್ಕಲಿಂದ ಧರ್ಮದರ್ಶನ ಶುರುವಾಗುವಂಥದ್ದು. ಈ ಬಾರಿ ಏನು ದುಡ್ಡು ಕೊಟ್ಟು ತಗೊಂಡು ಹೋಗ್ತಿದ್ರು ಪಾಸ, ಅದಕ್ಕಿಂತ ಧರ್ಮದರ್ಶನದಲ್ಲೇ ತುಂಬ ಜನ, ಎಂಥ ದುಡ್ಡಿದ್ದವರು ಸಹ ಹಣಕಾಸಿನ ಸಬಲರಾಗಿದ್ದರೂ ಸಹ ಈ ಧರ್ಮದರ್ಶನದಲ್ಲೇ ಹೋಗಿದ್ದಾರೆ. ಯಾಕಂದರೆ ಅಷ್ಟು ಬೇಗ ಕ್ಯೂ ಪಾಸ್ ಆಗ್ತದೆ ಅಂತ ಹೇಳ್ಬೋದು. ಕೆಲವೊಂದು ದಿನ ಅಂದರೆ ಪೀಕ್ ಅವರ್ಸ್ ಟೈಮಲ್ಲಿ ಮಾತ್ರ ರಶ್ ಇದ್ದದ್ದು ಬಿಟ್ಟರೆ ಇನ್ನೆಲ್ಲ ದಿನವೂ ಸಹ ಎಲ್ಲೂ ನಿಲ್ದಂಗೆ ಕಂಟಿನ್ಯೂಸ್ ಫ್ಲೋ ಹೋಗ್ತಾನೆ ಇತ್ತು. ಅಂದರೆ ಈ ಸರಿ 1 ನಿಮಿಷಕ್ಕೆ 150 ಜನ ಆ ಥರ ದರ್ಶನ ಮಾಡೋದ್ರಿಂದ ದೇವಿ ದರ್ಶನ ಏನೊಂದು 5 ಸೆಕೆಂಡು ಸಹ ದರ್ಶನ ಆಗ್ತಿರಲಿಲ್ಲ. ಯಾಕಂದರೆ ಅಷ್ಟು ಜನ ಈ ಸರಿ ಸಖತ್ತು ಜನ, ಅಂದರೆ ಕಳೆದ ಬಾರಿಗಿನ ಈ ಸರಿ ದುಪ್ಪಟ್ಟು ಜನಸಂಖ್ಯೆ ಬಂದಿರೋದ್ರಿಂದ ದರ್ಶನ ಅಷ್ಟೊಂದು ಈಸಿಯಾಗಿ ಆಗಲ್ಲ. ಯಾಕಂದರೆ ಎಳ್ದಾಕ್ಬಿಡ್ತಾರೆ, ಜಾಸ್ತಿ ಹೊತ್ತು ನಿಲ್ಲಕ್ಕಾಗೋದಿಲ್ಲ. ಸಾಧ್ಯ ಆದಷ್ಟು ದೇವ್ರ ಮುಂದೆ ಬಂದರೆ ದೇವ್ರನ್ನ ಕಣ್ತುಂಬ ನೋಡ್ಕೋಬೇಕು. ಜನ ಏನು ಮಾಡ್ತಾರೆ ಅಂದರೆ ಆ ಕಡೆ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಟೈಮಲ್ಲಿ ಎಳ್ದಾಕ್ಬಿಡ್ತಾರೆ, ಮತ್ತು ದೇವ್ರು ನೋಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಸೊ ಬಂದರೆ ದೇವ್ರು ಮಾತ್ರ ನೋಡ್ಕೊಂಡೋಗಿ ಆ ಕಡೆ ದೇವಸ್ಥಾನ ಒಳಗಡೆ ಎಲ್ಲ ನೋಡ್ಕೊಂಡೋದ್ರೆ ಅಲ್ಲಿ ಬೇರೆ ಜನನೂ ಸಹ ಅಡಚಣೆ ಉಂಟಾಗ್ತಿರುತ್ತೆ. ಸೊ ಇದು ಎಲ್ಲ ಧರ್ಮದರ್ಶನಕ್ಕೆ ಬಂದಂಥ ಕ್ಯೂ. ಇದು ನೋಡ್ಬೋದು ಎಷ್ಟೊಂದು ಸಾಲಿದೆ ಅಂತ. 5 ರಿಂದ 6 ಕಿಲೋಮೀಟ್ರ್ ದೂರದವರೆಗೂ ಸಹ ಇದು ಸಾಲು ಕಂಟಿನ್ಯೂ ಇರುತ್ತೆ. ಫ್ರೈಡೇ ಅಥವಾ ಟ್ಯೂಸ್ಡೇ ಬಂದರೆ ಮಾತ್ರ ದೊಡ್ಡ ಸಾಲಿರುತ್ತೆ ಈ ಸರಿ. ಇನ್ನು ಅದು ಬಿಟ್ಟರೆ ಇನ್ನು ನಾರ್ಮಲ್ ಡೇಸಲ್ಲೆಲ್ಲ ಎಷ್ಟೊಂದು ಜನಸಂಖ್ಯೆ ಇರಲಿಲ್ಲ. ಇದು 300 ರೂಪಾಯಿ ಕ್ಯೂ. ಇದು ನಾನು ಜಾಸ್ತಿ ಹೋಗಿರೋದು ಗೋಲ್ಡ್ ಕಾರ್ಡ್ಗೆ ಮತ್ತಿನ್ನು ಪೇಡ್ಗೆ ಹೋಗಿರೋದು. ಧರ್ಮದರ್ಶನಕ್ಕೆ ಒಂದೇ ಒಂದು ಸಲ ಹೋಗಿದ್ದು, ಯಾಕಂದರೆ ಅಲ್ಲಿ ದೇವಿ ಕಣ್ಣು ತುಂಬ್ಕೊಳ್ಳೋದಕ್ಕೆ ಏನೊಂದು 5 ಸೆಕೆಂಡು ಸಹ ಇರೋದಿಲ್ಲ. ಸೊ ಹಂಗಾಗಿ ನಾನೊಂದು 5-6 ಸರಿ ಫ್ರೀಯಾಗಿದ್ದಾಗೆಲ್ಲ ಹೋಗಿ ನೋಡ್ಕೊಂಬಂದಿದ್ದು ಬರೋವಂಥದ್ದು. ನಾನು ಫ್ರೀಯಾಗಿ ಸಿಕ್ಕಾಗೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ಇದು ದೇವಸ್ಥಾನದ ಪಕ್ಕದ್ದು 300 ರೂಪಾಯಿ ಕ್ಯೂಯಿಂದ ಅಟ್ಯಾಚ್ ಆಗುವಂಥದ್ದು. ಇನ್ನು ಧರ್ಮದರ್ಶನ ಬಂದರೆ ದೇವಸ್ಥಾನ ಫ್ರಂಟಿಂದ ಬರುತ್ತೆ, ಮತ್ತಿನ್ನು 1000 ರೂಪೀಸು ಮತ್ತು ಗೋಲ್ಡ್ ಕಾರ್ಡು ಸಹ ಫ್ರಂಟಿಂದ ಬರುವಂಥದ್ದು. ಅವರಿಗೆ ದೇವಸ್ಥಾನದ ಫ್ರಂಟ್ ವ್ಯೂ ಸಖತ್ತಾಗಿ ಕಾಣುತ್ತೆ. ಇನ್ನು 300 ರೂಪೀಸ್ಗೆ ಹೋದರೆ ದೇವಸ್ಥಾನದ ಪಕ್ಕದಲ್ಲೇ ಹೋಗೋದ್ರಿಂದ ಅಷ್ಟೊಂದು ಚೆನ್ನಾಗಿ ವ್ಯೂಸ್ ಕಾಣಲ್ಲ. ತುಂಬ ಚೆನ್ನಾಗಿ ಈ ಸರಿ ಆರ್ಗನೈಸ್ ಮಾಡಿದ್ದಾರೆ. ಹೋದ ಸರಿ ಗಲಾಟೆ ಎಲ್ಲ ಆಗೋಯ್ತು, ಈ ಸರಿ ಚೆನ್ನಾಗಿ ಮಾಡಿದ್ದಾರೆ. ಹಂಗಾಗಿ ನೋಡ್ಬೋದು. ಇದು ನಮ್ಮ ಹಾಸನಾಂಬೆಯ ಗರ್ಭಗುಡಿಯ ವಿಡಿಯೋ ಇದು.
ಇನ್ನು ಡೆಕೋರೇಷನ್ ಅಷ್ಟೇ ಪರವಾಗಿಲ್ಲ, ಕಳೆದ ಬಾರಿಗಿನ್ನ ಚೆನ್ನಾಗಿ ಮಾಡಿದರು. ಇನ್ನು ಲೈಟಿಂಗ್ಸ್ ಒಂದು ಕಮ್ಮಿ ಆಯಿತು, ಕಳೆದ ಬಾರಿಗಿನ್ನ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಆದರೆ ಮ್ಯಾನೇಜ್ಮೆಂಟ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಯಾಕಂದರೆ ನಾವು ಅವ್ರನ್ನ ದೂರಕ್ಕಾಗಲ್ಲ, ಯಾಕಂದರೆ ಅಷ್ಟೊಂದು ಜನ ಬಂದಾಗ ಇದು ಪ್ರಸಾದ ಕೊಡ್ತಿರುವಂಥ ಜಾಗ ಇದು 300 ರೂಪಾಯಿ ಕೌಂಟ್ರ್ ಎಂಟ್ರ್ ಆಗೋ ಜಾಗ ಇದು. ಇನ್ನು ಇದು BM ರೋಡ್ ಕಡೆಯಿಂದ ಬಂದರೆ ದೇವಸ್ಥಾನ ಹತ್ರ ಬರುವಂಥ ಜಾಗ ಇಲ್ಲಂತೂ ತುಂಬ ರಶ್ ಇರುತ್ತೆ ಯಾವಾಗಲೂ ಸಹ. ಇನ್ನು ಇದು ದೇವಸ್ಥಾನದ ಎಂಟ್ರಿ, ಇದು ದೇವಸ್ಥಾನದ ಆರ್ಚ್. ಕಳೆದ ಬಾರಿ ಸಿದ್ದೇಶ್ವರ ದೇವಸ್ಥಾನ ಹತ್ರನೇ ಮಾಡಿದರು. ಇದೆಲ್ಲ ಏನು VIPs ಎಲ್ಲ ಬರ್ತಾರೆ, ಅಲ್ಲೇ ಪ್ರೆಸ್ ಮೀಟ್ ಮಾಡೋ ಥರ ಮಾಡಿದರು. ಬಟ್ ಈ ಸರಿ ಅಲ್ಲಿ ಮಾಡಿದರೂ ಸಹ ಇದನ್ನ ಆಚೆ ಕಡೆ ಇದೇನು ಆರ್ಚ್ ಇದೆ ಇಲ್ಲಿ ಮಾಡಿದ್ರಿಂದ ಒಳಗಡೆ ಆಗುವಂಥ ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇಲ್ಲೇ ಪ್ರೆಸ್ ಮೀಟ್ ಎಲ್ಲ ಮಾಡಿದರು. ಇದು ತುಂಬ ಚೆನ್ನಾಗಿತ್ತು. ಮತ್ತಿನ್ನು ಏನು ಶಿಷ್ಟಾಚಾರ ಪ್ರಕಾರ ಮೇಂಟೈನ್ ಮಾಡಿದರು ಅದೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಸರಿ ಸಖತ್ ಜನ ಬಂದಿದ್ದರು, ಅಷ್ಟು ಮಳೆ ಇದ್ರೂ ಸಹ ತುಂಬ ಅಂದರೆ ಚೆನ್ನಾಗಿ ಮ್ಯಾನೇಜ್ ಆಗಿದೆ. ಸೊ ನಮ್ಮ ಹಾಸನ ಜನತೆಗೆ ಇದೊಂದು ಸಮಾಧಾನ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ಬಾರಿ ಅದೆಷ್ಟು ಜನ ಬೈಕೊಂಡಿದ್ರು ಅಂತಲೇ ಗೊತ್ತಿಲ್ಲ. ಯಾಕಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ತುಂಬ ಬೈದ್ಬಿಟ್ಟಿದ್ದೀನಿ. ಯಾಕಂದರೆ ಬರೀ ಬಕೆಟ್ ಹಿಡ್ಕೊಂಡು ಬರೀ ಅವ್ರಿಗೆ VIP ಟಿಕೆಟ್ ಕೊಟ್ಕೊಂಡು ಹೋದರೆ ನಾವು ಯಾವಾಗ ನಮ್ಮ ಊರಿನ ನಾವು ದೇವಸ್ಥಾನದ ದರ್ಶನ ಮಾಡುವಂಥದ್ದು. ಸೊ ಅದೆಲ್ಲ ಈ ಸರಿ ಸ್ವಲ್ಪ ಕಂಟ್ರೋಲ್ ಆಯಿತು ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ದೇವಸ್ಥಾನದ ಹಿಸ್ಟ್ರಿ ಬಂದು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ನಾನು ಐ ಬಟನಲ್ಲಿ ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಾಧ್ಯ ಆದಷ್ಟು ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.